Welcome back to the UAsk YouTube channel. Dear students, in today's class, I am going to explain you the algorithms, linear search and binary search. In the chapter data structure, you will get one 5-mark algorithm as well as maybe one more algorithm for 3-mark or 2-mark, so that you may get 8 or 7-mark for algorithms. So without skipping the video, please watch the complete video of this linear search and binary search. In the coming days, I am going to upload the algorithm for stacks, arrays and queues. Okay. So now let us study about the linear search algorithm. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಡಾಟಾ ಸ್ಟ್ರಕ್ಚರ್ ಚಾಪ್ಟರ್ ಬರ್ತಕ್ಕಂಥ ಲೀನಿಯರ್ ಸರ್ಚ್ ಆಲ್ಗರಿದಮ್ ಇದರ ಬಗ್ಗೆ ಈ ಒಂದು ತರಗತಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ತುಂಬ ಸರಳವಾಗಿ ನೀವು ಈ ಒಂದು ಆಲ್ಗರಿದಮನ್ನು ಕಲಿತು ಸುಲಭವಾಗಿ ನೀವು 5 ಅಥವಾ 8 ಅಂಕಗಳನ್ನು ಸ್ಕೋರ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮೊದಲು ನಾವು ಅರೇ ಅಂದರೆ ಏನು ತಿಳ್ಕೊಳ್ಬೇಕಾಗುತ್ತೆ. ಅರೇಸ್ ಆನ್ ದ ಸ್ಕ್ರೀನ್ ಯು ಕ್ಯಾನ್ ಸಿ ಎ ಸಿಂಪಲ್ ಅರೇ. ಇಲ್ಲಿ ಎಲಿಮೆಂಟ್ಸ್ಗಳನ್ನು ಕೊಟ್ಟಿದ್ದು ನಾನು 15, 25, 35, 45, 55, 65, 75. ದೀಸ್ ಆರ್ ದ ಎಲಿಮೆಂಟ್ಸ್. ಇದಕ್ಕೆ ನಾವು ಎಲಿಮೆಂಟ್ಸ್ ಕರಿಬೇಕಾಗುತ್ತೆ. ಹಾಗಾದರೆ ಆ ಎಲಿಮೆಂಟ್ಗಳು ಇರ್ತಕ್ಕಂಥ ಪೊಸಿಷನ್ ನೋಡಿ. ದ ಪೊಸಿಷನ್ ಆಫ್ 15 ಈಸ್ 0, ದ ಪೊಸಿಷನ್ ಆಫ್ 25 ಈಸ್ 1, 35 ಈಸ್ 2. ಈ 0, 1, 2, 3 ಇದಕ್ಕೆ ನಾವು ಲೊಕೇಶನ್, ಪೊಸಿಷನ್ ಅಥವಾ ಇಂಡೆಕ್ಸ್ ನಂಬರ್ ಅಥವಾ ಸಬ್ ಸ್ಕ್ರಿಪ್ಟ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ 15 ಈ ಎಲಿಮೆಂಟ್ ಹೆಸರೇನು ಬರುತ್ತೆ? ಎ ಆಫ್ 0. ವಾಟ್ ಇಸ್ ದ ನೇಮ್ ಆಫ್ 25? ದಟ್ ಈಸ್ ಎ ಆಫ್ 1. ಓಕೆ, ವಾಟ್ ಇಸ್ ನೇಮ್ ಆಫ್ 35? ದಟ್ ಈಸ್ ಎ ಆಫ್ 2. ಈ ರೀತಿ ಆ ಎಲಿಮೆಂಟ್ಗಳ ಹೆಸರನ್ನು ನಾವು ಕರಿತಾ ಹೋಗ್ಬೋದು. ಲೀನಿಯರ್ ಸರ್ಚ್ ಅಂದರೆ ನಿಮಗೆ ಗೊತ್ತಿದೆ, ಹುಡುಕುವುದು, ಫೈಂಡಿಂಗ್ ದ ಲೊಕೇಶನ್ ಆಫ್ ಅನ್ ಎಲಿಮೆಂಟ್. ಇಟ್ ಈಸ್ ಕಾಲ್ಡ್ ಸರ್ಚಿಂಗ್. ಲೀನಿಯರ್ ಸರ್ಚ್ ಮೀನ್ಸ್ ಫೈಂಡಿಂಗ್ ಫ್ರಮ್ ಬಿಗಿನಿಂಗ್ ಟು ಎಂಡ್. ಒಂದು ಕಡೆಯಿಂದ ಸರ್ಚ್ ಮಾಡ್ತಾ ಹೋಗ್ತೀರ. ಫಾರ್ ಎಕ್ಸಾಂಪಲ್, ಈ ಒಂದು ಆಲ್ಗರಿದಮಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ನಾವು ಹುಡುಕ್ತಕ್ಕಂಥ ಎಲಿಮೆಂಟ್ 55 ಎಲ್ಲಿದೆ ಅಂತ ಹುಡುಕಬೇಕು ಇವಾಗ. ಓಕೆ, ಸೊ ನೀವು ಚಿತ್ರದಲ್ಲಿ ಗಮನಿಸ್ಬೋದು 55 ಎಲ್ಲಿದೆ? ಪೊಸಿಷನ್ 4ಅಲ್ಲಿದೆ. ಓಕೆ, ನಾವು ಲೆಟ್ ಅಸ್ ಸಿ ಹೌ ಆಲ್ಗರಿದಮ್ ವರ್ಕ್ಸ್. ನಾವು ಹುಡುಕ್ತಕ್ಕಂಥ ಎಲಿಮೆಂಟ್ ಯಾವುದು? 55. ಅದು ನಾವು ಒಂದು ವೇರಿಯಬಲ್ ತಗೊಳ್ಳುವ, ಎಲಿಮೆಂಟ್ ಅಂತ ಒಂದು ವೇರಿಯಬಲ್ ತಗೊಳ್ಳುವ. ನಾವು ಕಂಪೇರ್ ವಿತ್ ದ ಎಲಿಮೆಂಟ್ಸ್. ಹುಡುಕ್ತಕ್ಕಂಥ ಎಲಿಮೆಂಟ್ ಯಾವುದು? 55. ಸೊ 55 15ಗೆ ಸಮವಾಗಿದೆಯಾ? ಇಸ್ ಇಟ್ ಈಕ್ವಲ್? ಓಕೆ, ನಾವು ಜನರಲ್ ಏನು ಕರಿಬೇಕು? 55 ಈಕ್ವಲ್ ಟು ಎ ಆಫ್ 0 ಅಥವಾ ಎಲಿಮೆಂಟ್ ಈಕ್ವಲ್ ಟು ಎ ಆಫ್ 0. ಹೌದಾ? ಅಲ್ಲ, ರಾಂಗ್. ಓಕೆ, ನೆಕ್ಸ್ಟ್ ಮುಂದಕ್ಕೆ ಬನ್ನಿ. ಇಸ್ ಇಟ್ 55 ಈಕ್ವಲ್ ಟು 25? 25 ಅಂದರೆ ಏನದು? ಎ ಆಫ್ 1. ಜನರಲಾಗಿ ನಾವು ಎ ಆಫ್ ಪಿ ಅಂತ ಬರೀಬೋದು, ಪೊಸಿಷನ್ ಅಂತ. ಅದು ಈಕ್ವಲ್ ಅಲ್ಲ. ಸೊ ಮುಂದಕ್ಕೆ ಬನ್ನಿ. 55 ಈಕ್ವಲ್ ಟು 35ಯಾ? ನೋ. ಇನ್ನು ಮುಂದಕ್ಕೆ ಬನ್ನಿ. 55 ಈಕ್ವಲ್ ಟು 45 ಆಗಿದೆಯಾ? ಇಲ್ಲ. 55 ಈಕ್ವಲ್ ಟು 55 ಆಗಿದೆಯಾ? ಹೌದು. ಸೊ ವಿ ಗಾಟ್ ದ ಪೊಸಿಷನ್. ಓಕೆ, ಹಾಗೆ ನಾವು ಜನರಲಾಗಿ ಕಂಪೇರ್ ಮಾಡೋತ್ತಿಗೆ ನಾವು ಎಲಿಮೆಂಟ್ ಈಕ್ವಲ್ ಟು ಎ ಆಫ್ ಪಿ ಅಂತ ಬರೀಬೇಕಾಗುತ್ತೆ. ಅಂದರೆ ಈ ಪಿ ವ್ಯಾಲ್ಯೂ ನೋಡಿ, 0 ಆಗುತ್ತೆ, 1 ಆಗುತ್ತೆ, 2 ಆಗುತ್ತೆ, 3 ಆಗುತ್ತೆ, 4 ಆದಾಗ ಮ್ಯಾಚ್ ಆಗುತ್ತೆ. ಅಲ್ಲಿ ನಮ್ಮ ಎಲಿಮೆಂಟ್ ಎ ಆಫ್ ಪಿ ಅಂದರೆ ಎ ಆಫ್ 4ಗೆ ಮ್ಯಾಚ್ ಆದಾಗ ನಮಗೆ ಆ 55 ಸಿಕ್ಕಿರುತ್ತೆ. ಈ ಎಲಿಮೆಂಟಲ್ಲಿ 55 ಅಂತ ಇರುತ್ತೆ. ನಿಮ್ಮ ಪಿಯಲ್ಲಿ ಅಂದರೆ ಎ ಆಫ್ ಪಿಯಲ್ಲಿ 4 ಅಂತ ಇರುತ್ತೆ. ಅಂದರೆ ಎ ಆಫ್ 4ಅಲ್ಲಿ 55 ಇದೆ. ದೇರ್ ಫೋರ್ ಅವರ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಎ ಆಫ್ ಪಿ. ಇಲ್ಲಿದೆ ಅವಾಗ ಲೊಕೇಶನ್ ಪಿ ಅಂತ ಬರುತ್ತೆ. ಪಿ ಅಂದರೆ 4 ಇದೆ, ಅಲ್ಲಿ 4. ಓಕೆ, ವಾಟ್ ಇಸ್ ಪಿ? ದಟ್ ಈಸ್ 4. ಓಕೆ, 4 ಆಗುತ್ತೆ. ಸೊ ಹಾಗಾಗಿ ನಮಗೆ
ಆ ಒಂದು ಹುಡುಕ್ತಕ್ಕಂಥ ಎಲಿಮೆಂಟ್ ಸಿಕ್ಕಿದೆ. ಓಕೆ, ವಿ ಹ್ಯಾವ್ ಸರ್ಚ್ ದ ಲೊಕೇಶನ್ ಆಫ್ ಅನ್ ಎಲಿಮೆಂಟ್ ವಿಚ್ ಒನ್ 55. ನೋಡಿ, ಸಿಕ್ಕಿದ್ರೆ ಪೊಸಿಷನ್ ಚೇಂಜ್ ಆಗುತ್ತೆ, ಇಲ್ಲದೆ ಹೋದರೆ ನಾವು ಲೊಕೇಶನಲ್ಲಿ -1 ಅಂತ ಇಟ್ಟಿರಬೇಕು. ಬಿಕಾಸ್ ವಿ ಸ್ಟಾರ್ಟ್ ಫ್ರಮ್ 0. ಓಕೆ, 0 ಟು ಆ ಲಾಸ್ಟ್ ಪೊಸಿಷನ್ ತನಕ ಚೆಕ್ ಮಾಡ್ತಾ ಹೋಗ್ತೀವಿ. ನಮಗೆ ಸಿಗದೇ ಇದ್ದಾಗ ಲೊಕೇಶನಲ್ಲಿ -1 ಅಂತಲೇ ಇರುತ್ತೆ. ಸಿಕ್ಕಿದ್ರೆ ಲೊಕೇಶನ್ ಏನಾಗುತ್ತೆ, 0 ಆಗ್ಬೋದು, 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು, ಈ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಾಗಾಗಿ ಇದೊಂದು ಎಕ್ಸಾಂಪಲ್ ಅಷ್ಟೇ. ಇದಕ್ಕೆ ನಾವು ಆಲ್ಗರಿದಮನ್ನು ಬರೆದ್ರೆ, ಆಲ್ಗರಿದಮ್ ಬರೆದಾಗ ವಿ ಸಿ ಆಲ್ಗರಿದಮ್ ಲೈಕ್ ದಿಸ್. ಓಕೆ, ಸ್ಟಾರ್ಟಿಂಗಲ್ಲಿ ನಾವೇನು ಮಾಡಬೇಕು, ಲೊಕೇಶನ್ -1 ಅಂತ ಸೆಟ್ ಮಾಡಬೇಕು. ಓಕೆ, ಲೊಕೇಶನ್ -1. ನಂತರ ನೀವು ಪೊಸಿಷನ್ 0 ಇಂದ ಕೊನೆಯ ಎಲಿಮೆಂಟನ್ನ ಪೊಸಿಷನ್ ತನಕ ಚೆಕ್ ಮಾಡಬೇಕಾದ್ರೆ ಕೊನೆಯ ಪೊಸಿಷನ್ ಹೆಂಗೆ ಮಾಡ್ತೀವಿ ನಾವು, n-1. ಬಿಕಾಸ್ ಇಫ್ ದೇರ್ ಆರ್ n ಎಲಿಮೆಂಟ್ಸ್ ಮೀನ್ಸ್ ದ ಲಾಸ್ಟ್ ಪೊಸಿಷನ್ ಈಸ್ n-1. ಓಕೆ, 10 ಎಲಿಮೆಂಟ್ ಇದ್ದಾಗ ನಾವು 0ಇಂದ ಸ್ಟಾರ್ಟ್ ಮಾಡಿದ್ರೆ ಕೊನೆಯ ಪೊಸಿಷನ್ ಆಗುತ್ತೆ 9 ಆಗುತ್ತೆ. ಓಕೆ, ಅಂದರೆ 10 ಇದ್ದರೆ 9, ದಟ್ ಈಸ್ 10-1. ಕ್ಲಿಯರ್? ಹಾಗಾಗಿ ನೀವು ಫಾರ್ ಲೂಪನ್ನು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ಫಾರ್ ಲೂಪ್ ಏನು ಮಾಡುತ್ತೆ, ಒಂದು ಕಡೆ ಚೆಕ್ ಮಾಡ್ತಾ ಹೋಗುತ್ತೆ, 0 ಟು ಕೊನೆಯ ಪೊಸಿಷನ್, ದಟ್ ಈಸ್ n-1 ತನಕ. ಓಕೆ, ಯಾವ ರೀತಿ ಚೆಕ್ ಮಾಡುತ್ತೆ, ಯೂಸ್ ದಿಸ್ ಲೂಪ್. ಯಾವುದು, ಇಫನ್ನು ಬಳಸಬೇಕಾಗುತ್ತೆ ನೀವು. ಇಫ್ ನೋಡಿ ಚೆಕ್ ಆಗುತ್ತೆ ಇಲ್ಲಿ. ಇಫ್ ಎ ಆಫ್ ಪಿ ಈಕ್ವಲ್ ಟು ಎಲಿಮೆಂಟ್ ಆಗಿದ್ದರೆ, ಅಂದರೆ ಎ ಆಫ್ 0 ಇದ್ದಾಗ ಎ ಆಫ್ 0 ಅದು ಎಲಿಮೆಂಟಿಗೆ ಸಮಾನ, ಅಥವಾ ನೆಕ್ಸ್ಟ್ 1 ಆಗುತ್ತೆ, 1 ಎಲಿಮೆಂಟಿಗೆ ಸಮಾನ, ಎ ಆಫ್ 2 ಎಲಿಮೆಂಟಿಗೆ ಈಕ್ವಲ, ಎ ಆಫ್ 3 ಎಲಿಮೆಂಟಿಗೆ ಈಕ್ವಲ್ ಅಂತ ಚೆಕ್ ಮಾಡ್ತಾ ಹೋಗುತ್ತೆ. ಎಲ್ಲರೂ ಒಂದು ಕಡೆ ಈಕ್ವಲ್ ಆದಾಗ ನಮಗೆ ಪೊಸಿಷನ್ ಬರುತ್ತೆ, ಈ ಪಿ ಎಲಿಮೆಂಟ್ ಸಬ್ಸ್ಟಿಟ್ಯೂಟ್ ಆಗುತ್ತೆ, ಪಿ. ಓಕೆ, ಅಂದರೆ ಲೊಕೇಶನ್ ಸಿಕ್ಕಿದ ಮೇಲೆ ಮುಗೀತು. ಎಲ್ಲಿಗೆ ಹೋಗಬೇಕು, ಗೋ ಟು ದ ಔಟ್ಪುಟ್ ಪಾರ್ಟ್. ಔಟ್ಪುಟ್ ಎಲ್ಲಿದೆ, ಸ್ಟೆಪ್ 3ಯಲ್ಲಿದೆ. ಹಾಗಾಗಿ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಬರೀಬೇಕು, ಗೋ ಟು ಸ್ಟೆಪ್ 3ಗೆ ಬರುತ್ತೆ. ಓಕೆ, ಸೊ ಅಲ್ಲಿಗೆ ನಿಮ್ಮ ಇಫ್ ಲೂಪ್ ಕ್ಲೋಸ್ ಆಗುತ್ತೆ. ನೋಡಿ, ಇಫ್ ಲೂಪ್ ಇಲ್ಲಿ ಕ್ಲೋಸ್ ಆಗಿದೆ, ಇನ್ನರ್ ಲೂಪ್. ನಂತರ ಔಟರ್ ಲೂಪನ್ನು ಕ್ಲೋಸ್ ಮಾಡಬೇಕು, ಎಂಡ್ ಆಫ್ ಫಾರ್. ಓಕೆ, ಫಸ್ಟ್ ಇನ್ನರ್ ಲೂಪ್ ಕ್ಲೋಸ್ ಮಾಡಿ, ಎಂಡ್ ಆಫ್ ಇಫ್, ನಂತರ ಔಟರ್ ಲೂಪನ್ನು ಕ್ಲೋಸ್ ಮಾಡಿ. ಓಕೆ, ಸೊ ನಾವು ಯು ಆರ್ ಟ್ರೈಡ್ ದ ಔಟ್ಪುಟ್ ಪಾರ್ಟ್. ಸ್ಟೆಪ್ 3 ಅಂತ ಬನ್ನಿ. ನಿಮಗೆ ಎಲಿಮೆಂಟ್ ಸಿಕ್ಕಿದ್ರೆ ಲೊಕೇಶನ್ 0 ಅಥವಾ 1 ಅಥವಾ 2 ಅಥವಾ 3 ಹೀಗೆ ಇರುತ್ತೆ. ಓಕೆ, ಸಿಗದೇ ಇದ್ದ ಪಕ್ಷದಲ್ಲಿ ಲೊಕೇಶನಲ್ಲಿ -1 ಇರುತ್ತೆ. ಹಾಗಾಗಿ ಚೆಕ್ ಮಾಡಬೇಕು, ಇಫ್ ಲೊಕೇಶನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿದ್ದರೆ, -1 ಓಕೆ ಇದ್ದರೆ ಏನಾಗುತ್ತೆ, ರಾಂಗ್ ಆಗುತ್ತೆ, ಫಾಲ್ಸ್ ಆಗುತ್ತೆ. ಅದು 0 ಅಥವಾ 0ಗಿಂತ ಜಾಸ್ತಿ ಇದ್ದರೆ ನಮಗೆ ಎಲಿಮೆಂಟ್ ಸಿಕ್ಕಿದೆ. ಸೊ ಯು ವಿಲ್ ಗೆಟ್ ದ ಔಟ್ಪುಟ್ ಲೊಕೇಶನ್. ಅಂದರೆ 1 2 3 4 ಏನು ಸಿಗುತ್ತೆ, ಅಲ್ಲಿ ಎಲ್ಲಿದೆ ಅಂತ ಸಿಗುತ್ತೆ ಪೊಸಿಷನ್. ಇಲ್ಲದೆ ಹೋದರೆ ಲೊಕೇಶನ್ 0ಗಿಂತ ಜಾಸ್ತಿ ಇಲ್ಲ, ಇಟ್ ಇಸ್ ನಾಟ್ ಗ್ರೇಟರ್ ದೆನ್ 0. ಓಕೆ, ಅಂದರೆ -1 ಇರುತ್ತೆ, ಅಲ್ಲಿ ಈ -1 ಇರುತ್ತೆ. ಓಕೆ, ಸೊ ಹಾಗಾಗಿ ನಿಮ್ಮ ಎರಡನೇ ಔಟ್ಪುಟ್ ಬರುತ್ತೆ, ಏನು, ಎಲ್ಸ್, ಫಾಲ್ಸ್ ಆದರೆ ಸರ್ಚ್ ಈಸ್ ಅನ್ಸಕ್ಸಸ್ಫುಲ್. ಓಕೆ, ಸೊ ದಿಸ್ ಈಸ್ ಹೌ ವಿ ರೈಟ್ ದ ಆಲ್ಗರಿದಮ್ ಫಾರ್ ಲೀನಿಯರ್ ಸರ್ಚ್. ಒಂದು ಕಡೆಯಿಂದ ಹುಡುಕ್ತಾ ಹೋಗ್ತಕ್ಕಂಥ ಪ್ರಕ್ರಿಯೆಯನ್ನು ಕರಿಬೇಕು ನಾವು, ಲೀನಿಯರ್ ಸರ್ಚ್ ಅಂತ ಕರಿಬೇಕು. ಎಲ್ಲಾದರೂ ಎಲಿಮೆಂಟ್ ಸಿಕ್ಕಿದ್ರೆ ಲೊಕೇಶನಲ್ಲಿ ಪಿ ಇರುತ್ತೆ, ಸಿಗದೆ ಹೋದ ಪಕ್ಷದಲ್ಲಿ ಲೊಕೇಶನ್ -1 ಇರುತ್ತೆ. ಓಕೆ, ನಂತರ ಔಟ್ಪುಟನ್ನು ಚೆಕ್ ಮಾಡ್ತೀರಾ. ಲೊಕೇಶನ್ ಗ್ರೇಟರ್ ದೆನ್ ಈಕ್ವಲ್ ಟು 0 ಆಗಿದ್ದರೆ ಪ್ರಿಂಟ್ ಲೊಕೇಶನ್, ಅಂದರೆ ಔಟ್ಪುಟ್ ಸಿಗುತ್ತೆ, ಲೊಕೇಶನ್ ಸಿಗುತ್ತೆ. ಸಿಗದೇ ಇದ್ದ ಪಕ್ಷದಲ್ಲಿ ಸರ್ಚ್ ಈಸ್ ಅನ್ಸಕ್ಸಸ್ಫುಲ್ ಅಂತ ಬರುತ್ತೆ, ಅಂದರೆ ಎಲಿಮೆಂಟ್ ಇಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಐ ವಾಂಟ್ ಟು ಸರ್ಚ್ 100, ಓಕೆ, ಈ ನಿಮ್ಮ ಅರೆಯಲ್ಲಿ 100 ಇದೆಯಾ, ಇದು 100, 1500, 25 ಈಕ್ವಲ್ ಟು 100, 35 ಈಕ್ವಲ್ ಟು 100, 45 ಈಕ್ವಲ್ ಟು ಯಾವುದು ನೋಡಿ, ಯಾವುದು 100 ಅಲ್ಲ. ಓಕೆ, ಹಾಗಾಗಿ ಲೊಕೇಶನಲ್ಲಿ ಏನಿರುತ್ತೆ, -1 ಇರುತ್ತೆ. ಅರ್ಥ ಆಗಿದ್ದಿಲ್ಲ ಮಕ್ಕಳೇ? ಈಗ ನಾನು 35ನ ಸರ್ಚ್ ಮಾಡಬೇಕು. 35 ಎಲ್ಲಿದೆ, 35 ಈಕ್ವಲ್ ಟು 15 ನೋ, 35 ಈಕ್ವಲ್ ಟು 25 ನೋ, 35 ಈಕ್ವಲ್ ಟು 35 ಎಸ್. ಆಗ ಎಲ್ಲಿ ಬರುತ್ತೆ, ಲೊಕೇಶನ್ 2 ಅಲ್ಲಿದೆ. ಆಗ ನಿಮ್ಮ ಆನ್ಸರ್ ಏನು ಬರುತ್ತೆ, 2 ಅಂತ ಬರುತ್ತೆ, ಪೊಸಿಷನ್ 2 ಅಥವಾ ಲೊಕೇಶನ್ 2 ಅಂತ ಬರುತ್ತೆ. ಓಕೆ, ಇಫ್ ಐ ವಾಂಟ್ ಟು ಸರ್ಚ್ 100 ಅಥವಾ 99,
99 ಇದೆಯಲ್ಲಿ ಎಲಿಮೆಂಟೇ ಇಲ್ಲ, ಆಗ ಲೊಕೇಶನ್ -1 ಇರುತ್ತೆ. ಸೊ ದಿಸ್ ಈಸ್ ಹೌ ವಿ ಯೂಸ್ ದ ಲೀನಿಯರ್ ಸರ್ಚ್ ಆಲ್ಗರಿದಮ್. ಹೋಪ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಆಲ್ಗರಿದಮ್. ಇಲ್ಲಿ ಒಟ್ಟು ಸ್ಟೆಪ್ 4 ಬರುತ್ತೆ. ಮೊದಲ ಸ್ಟೆಪ್ಪಲ್ಲಿ ನೀವು ಲೊಕೇಶನ್ ಈಕ್ವಲ್ ಟು -1 ಅಂತ ಬರೀಬೇಕಾಗುತ್ತೆ. ನಂತರ ಒಂದು ಫಾರ್ ಲೂಪನ್ನು ಓಪನ್ ಮಾಡಿ. ಓಕೆ, ಸೊ P0 to n-1 ಅಂತ ಬರೀರಿ. ನಂತರ ಇಫ್ ಎ ಆಫ್ ಪಿ ಅಂತ ಹೇಳೋದು ಎಲಿಮೆಂಟಿಗೆ ಈಕ್ವಲ್ ಆಗಿದ್ದರೆ, ಇಫ್ ಎ ಆಫ್ ಪಿ ಇಸ್ ಈಕ್ವಲ್ ಟು ಎಲಿಮೆಂಟ್ ಆಗಿದ್ದರೆ ಲೊಕೇಶನ್ ಏನಾಗುತ್ತೆ, ಪಿ ಆಗುತ್ತೆ. ಓಕೆ, ಅಲ್ಲಿಗೆ ಮುಗೀತು, ನಿಮ್ಮ ಆಲ್ಗರಿದಮ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಗೋ ಟು ಸ್ಟೆಪ್ 3 ಫಾರ್ ಗೆಟಿಂಗ್ ದ ಔಟ್ಪುಟ್. ಓಕೆ, ಸೊ ಈಗ ಔಟ್ಪುಟ್ಟಿಗೆ ಬರ್ತೀರ. ಔಟ್ಪುಟ್ಟಿಗೆ ಬರೋದಕ್ಕಿಂತ ಮುಂಚೆ ಏನು ಮಾಡ್ಬೇಕು, ನೀವು ಇಲ್ಲಿ ಇಫ್ ಲೂಪನ್ನು ಕ್ಲೋಸ್ ಮಾಡಿ, ನಂತರ ಫಾರ್ ಲೂಪನ್ನು ಕ್ಲೋಸ್ ಮಾಡಬೇಕು, ಅದು ಔಟರ್ ಲೂಪ್ ಆಗುತ್ತೆ. ಓಕೆ, ಸೊ ನಂತರ ಈಗ ಔಟ್ಪುಟ್ ಬಾಡಿ ಬಂದು ದಟ್ ಈಸ್ ಸ್ಟೆಪ್ 3. ಇಫ್ ಲೊಕೇಶನ್ ಗ್ರೇಟರ್ ಈಕ್ವಲ್ ಟು 0 ಆಗಿದ್ದರೆ ಪ್ರಿಂಟ್ ಲೊಕೇಶನ್ ಆಗುತ್ತೆ, ಇಲ್ಲದೆ ಹೋದರೆ ಎಲ್ಸ್ ಅಂತ ಬರೀಬೇಕು, ಪ್ರಿಂಟ್ ಸರ್ಚ್ ಈಸ್ ಅನ್ಸಕ್ಸಸ್ಫುಲ್. ಅಲ್ಲಿಗೆ ನಮ್ಮ ಟೋಟಲ್ ಪೂರ್ತಿ ಅಲ್ಗರಿದಮ್ ಸ್ಟಾಪ್ ಆಗಿರುತ್ತೆ. ಸೊ ಸ್ಟೆಪ್ 4ಗೆ ಬಂದು ಎಕ್ಸಿಟ್ ಅಥವಾ ಸ್ಟಾಪ್ ಅಂತ ಬರೀಬೋದು. ಓಕೆ, ದಿಸ್ ಈಸ್ ಹೌ ವಿ ರೈಟ್ ದ ಲೀನಿಯರ್ ಸರ್ಚ್ ಆಲ್ಗರಿದಮ್. Okay students, so now let us study about the binary search algorithm. ಈ ಬೈನರಿ ಸರ್ಚ್ ಅಂತ ಹೇಳಿದ್ರೆ, ನಾವು ಯಾವುದಾದ್ರು ಎಲಿಮೆಂಟ್ಸ್ಗಳನ್ನು ಕೊಟ್ಟಾಗ ನಾವು ಹುಡುಕ್ತಕ್ಕಂಥ ಎಲಿಮೆಂಟ್ನ ಪೊಸಿಷನನ್ನು ಹುಡುಕಬೇಕಾದ್ರೆ ನಾವು ಆ ಅರೇಯನ್ನು ಅರ್ಧ ಭಾಗ ಮಾಡ್ಕೊಳ್ತೀವಿ, ಕರೆಕ್ಟಾಗಿ ಆ ಮಿಡ್ ಪಾಯಿಂಟನ್ನು ಕಂಡುಹಿಡಿತೀವಿ. ಓಕೆ, ನಿಮ್ಮ ಸ್ಕ್ರೀನ್ ಮೇಲೆ ನೀವೊಂದು ಆಲ್ಗರಿದಮನ್ನು ಗಮನಿಸ್ಬೋದು. So we have the elements 15, 25, 35, 45, 55, 65, 75, 85 ಈ ರೀತಿ ಎಲಿಮೆಂಟ್ಸನ್ನು ಕೊಟ್ಟಿದ್ದೇವೆ. 15 ಎಲ್ಲಿದೆ, ಪೊಸಿಷನ್ 0 ಅಥವಾ ಲೊಕೇಶನ್ 0. 85 ಎಲ್ಲಿದೆ, ಪೊಸಿಷನ್ 7. ನೀವು ಈ ಒಂದು ಅರೇಯನ್ನು ಗಮನಿಸಿದಾಗ ಮೊದಲ ಪೊಸಿಷನ್ 0, ಅದಕ್ಕೆ ನಾವು ಬಿಗಿನಿಂಗ್ ಅಂತ ಸೆಟ್ ಮಾಡ್ತೀವಿ. ಬಿಗಿನಿಂಗ್ 0 ಆಗಿರಲಿ. ಹಾಗಾದರೆ ಈ ಒಂದು ಅರೇಯಲ್ಲಿ ಕೊನೆಯ ಪೊಸಿಷನ್ ಯಾವುದಿದೆ, ದಟ್ ಈಸ್ 7. ಅದಕ್ಕೆ ನಾವು ಎಂಡ್ ಅಂತ ನಾವು ಗುರುತು ಮಾಡ್ಕೊಳ್ಬೇಕು. ಇದು 0 ಅಂತ ಹೇಳೋದು ಬಿಗಿನಿಂಗ್ ಆಗುತ್ತೆ, 7 ಅಂತ ಹೇಳೋದು ಎಂಡ್ ಆಗುತ್ತೆ. ಹಾಗಾದರೆ ಮಿಡಲ್ ಪೊಸಿಷನ್ ಕಂಡುಹಿಡಿಯಬೇಕು. ಮಧ್ಯದ ಎಲಿಮೆಂಟ್ ಯಾವುದು, ಮಧ್ಯದ ಪೊಸಿಷನ್ ಯಾವುದು, ಇದನ್ನು ಕಂಡುಹಿಡಿಯಬೇಕಾಗುತ್ತೆ. ಅದನ್ನು ಕಂಡುಹಿಡಿಯುವಾಗ ನೀವೊಂದು ಫಾರ್ಮುಲಾವನ್ನು ಬಳಸಬೇಕಾಗುತ್ತೆ. ಸೊ ಏನು ಫಾರ್ಮುಲಾ ಬರ್ತದೆ ಇಲ್ಲಿ, ದಟ್ ಈಸ್ ಬಿಗಿನಿಂಗ್ ಪ್ಲಸ್ ಎಂಡ್, ಓಕೆ, ಬೈ 2 ಅಂತ ಮಾಡಬೇಕಿಲ್ಲಿ. ಬಿಗಿನಿಂಗ್ ಪ್ಲಸ್ ಎಂಡ್ ಬೈ 2. ನೋಡಿ, ಬಿಗಿನಿಂಗ್ ಎಷ್ಟಿದೆ ಇಲ್ಲಿ, ಬಿಗಿನಿಂಗ್ ಪೊಸಿಷನ್, ಬರೀ ಪೊಸಿಷನ್, ನಾಟ್ ಎಲಿಮೆಂಟ್ಸ್. ಡೋಂಟ್ ಯೂಸ್ ದಿಸ್ ಎಲಿಮೆಂಟ್ಸ್, ಬರೀ ಪೊಸಿಷನ್ ತಗೊಳ್ಳಿ. ಪ್ರಾರಂಭದ ಸ್ಥಾನ ಬೆಲೆ 0 ಇದೆ, ಕೊನೆಯ ಸ್ಥಾನ ಬೆಲೆ ಪೊಸಿಷನ್ ಎಷ್ಟಿದೆ, 7 ಇದೆ. ಓಕೆ, 0 + 7 ಎಷ್ಟಾಯಿತು, 7 ಬೈ 2 ಎಷ್ಟಾಗುತ್ತೆ, ನಿಮಗೆ 3.5 ಬರುತ್ತೆ. 3.5. ಓಕೆ, ಇಲ್ಲಿ 3.5 ಅಂತ ಹೇಳ್ತಕ್ಕಂಥ ಪೊಸಿಷನ್ಸ್ ಇದೆಯಾ ನಿಮ್ಮ ಅರೇಯಲ್ಲಿ? 3.5 ಅಂತ ಹೇಳ್ತಕ್ಕಂಥ ಪೊಸಿಷನ್ಸ್ ಇದೆಯಾ? ಇಲ್ಲ, ಬರೀ 3 ಮಾತ್ರ ಇದೆ. ಹಾಗಾಗಿ ಆಲ್ಗರಿದಮಲ್ಲಿ ನೀವು ಇದನ್ನು ಇಂಟಿಜರ್ ಅಂತ ಮಾಡಬೇಕಾಗುತ್ತೆ. ಇಂಟಿಜರ್ ಅಂತ ಮಾಡಿದಾಗ 3.5 ಬಂದಾಗ ನಿಮಗೆ 3 ಸಿಕ್ಕಿರುತ್ತೆ, ದಟ್ ಈಸ್ ಮಿಡ್ ಪಾಯಿಂಟ್. ಓಕೆ, ಹಾಗಾಗಿ ಮಿಡಲನ್ನು ಕಂಡುಹಿಡ್ತಕ್ಕಂಥ ಫಾರ್ಮುಲಾ ಏನೋ ಇಂಟಿಜರ್. ಓಕೆ, ಬಿಗಿನಿಂಗ್ ಪ್ಲಸ್ ಎಂಡ್ ಬೈ 2 ಮಾಡಬೇಕು. ಓಕೆ, ಈ ಒಂದು ನಿಮ್ಮ ಚಿತ್ರದಲ್ಲಿ ಬಿಗಿನಿಂಗ್ ಪೊಸಿಷನ್ ಎಷ್ಟಿದೆ, 0, ಕೊನೆಯ ಪೊಸಿಷನ್ 7 ಇದೆ. 0 + 7 ಎಷ್ಟು ಬರುತ್ತೆ, 7 ಬೈ 2 ಅಂತ ಹೇಳಿದ್ರೆ ನಿಮಗೆ 3.5 ಬರುತ್ತೆ. 3.5. ಓಕೆ, ಇದು ಇಂಟಿಜರ್ ಪಾರ್ಟ್ ತೊಗೊಂಡ್ರೆ ನಿಮಗೆ 3 ಇರುತ್ತೆ, ಅಂದರೆ ಮಿಡಲ್ 3 ಇದೆ ಇವಾಗ. ಓಕೆ, ಹಾಗಾಗಿ ನಿಮಗೆ ಇದು ಮಿಡಲ್ ಪೊಸಿಷನ್ ಯಾವುದು, 3. ನಂತರ ನೀವು ಟಿಕ್ ಮಾಡಬೇಕು, ಇದು ಎಮ್. ಓಕೆ, ದಿಸ್ ಈಸ್ ಎಮ್, ಮಿಡ್. ಅರ್ಥ ಆಗಿದೆ ಮಕ್ಕಳೇ? ಸೊ ವಾಟ್ ಇಸ್ ದ ಬಿಗಿನಿಂಗ್, ದಟ್ ಈಸ್ ಪೊಸಿಷನ್ 0. ವಾಟ್ ಇಸ್ ದ ಎಂಡ್ ಪೊಸಿಷನ್, 7. ಮಿಡಲನ್ನು ಕಂಡುಹಿಡಬೇಕು ನೀವು. ಯಾವ ರೀತಿ ಕಂಡುಹಿಡ್ತೀರಾ, ಬಿಗಿನಿಂಗ್ ಪ್ಲಸ್ ಎಂಡ್ ಬೈ 2
ಏನು ಬರುತ್ತೆ ಇದರಲ್ಲಿ ನೀವು ಇಂಟಿಜರ್ ಪಾರ್ಟ್ ತೊಗೊಳ್ಬೇಕು. 4.5 ಬಂದರೆ 4 ತೊಗೊಳ್ಬೇಕು, 5.5 ಬಂದಾಗ 5 ತೊಗೊಳ್ಬೇಕಾಗುತ್ತೆ. ಓಕೆ, ನಂತರ ಮಿಡಲನ್ನು ಗುರುತು ಮಾಡ್ತೀರಾ, ಇದು ಮಿಡ್. ಓಕೆ, ಈಗ ನಾನು ಹುಡುಕ್ತಕ್ಕಂಥ ಎಲಿಮೆಂಟ್, ಐ ವಾಂಟ್ ಟು ಸರ್ಚ್ ದ ಪೊಸಿಷನ್ ಆಫ್ 55. ಓಕೆ, ನಾನಿವಾಗ 55 ಅಂತ ಹೇಳ್ತಕ್ಕಂಥ ಎಲಿಮೆಂಟ್ ಎಲ್ಲಿದೆ, ಇದರ ಸ್ಥಾನವನ್ನು ಹುಡುಕಬೇಕು. ಇವಾಗ ವೇರ್ ಈಸ್ 55. ಓಕೆ, ಸೊ ಇವಾಗ ಕಂಪೇರ್ ಮಾಡಿ, ನಿಮ್ಮ ಎಲಿಮೆಂಟಲ್ಲಿ 55 ಅಂತಿದೆ. ಇವಾಗ ಕಂಪೇರ್ ಮಾಡಿ, ಆ 55 ಅಂತ ಹೇಳೋದು ಎ ಆಫ್ ಎಮ್ ಹಾಗೆ ಅದಕ್ಕೆ ಈಕ್ವಲ್ ಆಗಿದೆಯಾ? ಎ ಆಫ್ ಎಮ್ ಅಂದರೆ ಯಾವುದು? 45 ಇದೆ ಅಲ್ಲಿ. ವಾಟ್ ಇಸ್ ಎ ಆಫ್ ಎಮ್? 45. ಅಲ್ಲಿ ಎಮ್ ಅಂದರೆ ನಿಮಗೆ 3 ಅಂತ ಆಲ್ರೆಡಿ ಸಿಕ್ಕಿದೆ. ಓಕೆ, ಹಾಗಾಗಿ ನಾವು ಹುಡುಕ್ತಕ್ಕಂಥ ಸಂಖ್ಯೆ ಎ ಆಫ್ ಎಮ್ ಅಂದರೆ ಎ ಆಫ್ ಮಿಡ್ ಪೊಸಿಷನಿಗೆ ಸಮವಾಗಿದೆಯಾ? ನಾನು ಹುಡುಕೋದು ಇಲ್ಲಿ ಐ ಆಮ್ ಸರ್ಚಿಂಗ್ 55, ಬಟ್ ಅಲ್ಲಿ ಇರೋದು 45. ಇಸ್ ಇಟ್ ಈಕ್ವಲ್? ನೋ, ಇಟ್ ಇಸ್ ನಾಟ್ ಈಕ್ವಲ್. ಈಕ್ವಲ್ ಅಲ್ಲದೆ ಹೋದರೆ, ಅಕಸ್ಮಾತ್ ಈಕ್ವಲ್ ಆಗಿದ್ರೆ ಏನಾಗುತ್ತೆ, ನಿಮ್ಮ ಲೊಕೇಶನ್ ಈಕ್ವಲ್ ಆಗಿದ್ದರೆ ಲೊಕೇಶನ್ ಏನಾಗುತ್ತೆ ಇವಾಗ 3 ಅಂತ ಬರುತ್ತೆ, ಯಾಕಂದರೆ ಅಲ್ಲಿ 3 ಇಲ್ಲಿದೆ. ಇಫ್ ಐ ವಾಂಟ್ ಟು ಸರ್ಚ್ 45 ಮೀನ್ಸ್ 45 = 45, ಲೊಕೇಶನ್ ಆಗುತ್ತೆ 3 ಆಗುತ್ತೆ. ಇಲ್ಲದೆ ಹೋದರೆ ಲೊಕೇಶನಲ್ಲಿ -1 ಇರುತ್ತೆ ನೋಡಿ. ಓಕೆ, ನಂತರ ಚೆಕ್ ಮಾಡಬೇಕು. ಇವಾಗ ನಾವು ಹುಡುಕ್ತಕ್ಕಂಥ ಎಲಿಮೆಂಟ್ ಯಾವುದು? 55. ಆ ಮಿಡಲ್ ಯಾವುದಿದೆ? ಮಿಡಲಲ್ಲಿ 45 ಇದೆ. ಆ 45ಗಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆ? ಇಸ್ ಇಟ್ ಗ್ರೇಟರ್ ದೆನ್ ಆರ್ ಲೆಸ್ ದೆನ್? ಓಕೆ, ಆ ಮಿಡಲ್ಗಿಂತ ಜಾಸ್ತಿ ಇದ್ದರೆ ಯಾವ ಕಡೆ ಶಿಫ್ಟ್ ಆಗ್ತೀರಾ? ರೈಟ್ ಸೈಡ್ ಶಿಫ್ಟ್ ಆಗ್ತೀರಾ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾವು 55 ಹುಡುಕಬೇಕು. ಇವಾಗ ಅದು ಮಿಡಲಲ್ಲಿ ಇಲ್ಲ, ಇಟ್ ಇಸ್ ನಾಟ್ ಇನ್ ಮಿಡಲ್. ಓಕೆ, ಮಿಡ್ ಪೊಸಿಷನ್ ಇಲ್ಲ. ನೌ ಐ ಆಮ್ ಶಿಫ್ಟಿಂಗ್ ಟುವರ್ಡ್ಸ್ ಮೈ ರೈಟ್ ಹ್ಯಾಂಡ್ ಸೈಡ್. ರೈಟ್ ಸೈಡ್ ಶಿಫ್ಟ್ ಆಗಿದ್ದರೆ ನೋಡಿ, ನೀವು ಮೊದಲು ಸೆಟ್ ಮಾಡಿದ್ರಿ ಇಲ್ಲಿ ಎಂಡ್ ಅಂತ. ಆ ಎಂಡ್ ಪೊಸಿಷನು 7 ಇದೆ, ಬಟ್ ಬಿಗಿನಿಂಗ್ ನಾಟ್ ದಿಸ್ 0. ಸೊ ಬಿಗಿನಿಂಗ್ ಈಸ್ ನೌ 4. ನೋಡಿ, ಈ ಪಾರ್ಟಲ್ಲಿ ಇನ್ ದಿಸ್ ಪಾರ್ಟ್ end is 7 only. You are not going to change the end part. Okay, now what is our beginning position? The beginning position is 4. ಜನರಲ್ ಆಗಿ ಏನು ಬರುತ್ತೆ, ನಾವು ಮಿಡ್ ಅಂತ ತಗೊಂಡಿದ್ರೆ, ಸೊ ದಿಸ್ ಈಸ್ ಮಿಡ್ +1 ಆಗುತ್ತೆ. ನೌ ದಿಸ್ ಈಸ್ ಬಿಗಿನಿಂಗ್. ಯಾಕಂದರೆ ನಾವು ಹುಡುಕ್ತಕ್ಕಂಥ ಸಂಖ್ಯೆ ಸರ್ಚಿಂಗ್ ಎಲಿಮೆಂಟ್ ಎಷ್ಟಿದೆ? 55 ಇದೆ. 55 ಮಿಡಲ್ ಇಲ್ಲ, ಯಾವ ಕಡೆಗಿದೆ? 45ಗಿಂತ ಜಾಸ್ತಿ, ಅದು ಗ್ರೇಟರ್ ದೆನ್ 45, ಗ್ರೇಟರ್ ದೆನ್ ಎ ಆಫ್ ಮಿಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಸರ್ಚ್ 25 ಅಂತ ಇಟ್ಕೊಡುವ. 25 ಅದು ಮಿಡಲ್ಗಿಂತ ಜಾಸ್ತಿ ಇತ್ತಾ? ಇಲ್ಲ, ಇಟ್ ಈಸ್ ಲೆಸ್ ದ್ಯಾನ್ 45 ಇದೆ. ಆಗ ಯಾವ ಕಡೆ ಶಿಫ್ಟ್ ಆಗ್ತೀರಾ? ಟುವರ್ಡ್ಸ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಆಗಿದ್ದರೆ, ಓಕೆ, ನೀವೇನು ಬಿಗಿನಿಂಗ್ ಸೆಟ್ ಮಾಡಿದ್ರೆ 0 ಅಂತ, ಅದು ಚೇಂಜ್ ಆಗಲ್ಲ. ಬಟ್ ಇಲ್ಲಿ ಎಂಡ್ ಪೊಸಿಷನ್ ನೋಡಿ, ಮೊದಲು 7 ಇತ್ತು, 7 ಅಲ್ಲ ಇವಾಗ ಎಂಡ್. ನೌ ವಾಟ್ ಈಸ್ ದ ಎಂಡ್ ಪೊಸಿಷನ್? ದಟ್ ಈಸ್ 2. 2 ಇಸ್ ದ ಎಂಡ್. ಹಾಗಾಗಿ ಇವಾಗ ಬಿಗಿನಿಂಗ್ 0ನೇ ಇದೆ, ಬಟ್ ಎಂಡ್ ಪೊಸಿಷನ್ ಏನಾಗುತ್ತೆ? 2 ಆಗುತ್ತೆ. ಜನರಲಾಗಿ ಬರೆಯುವಾಗ ಅದನ್ನು ಮಿಡ್ -1 ಬರಿತೀವಿ. ದಟ್ ಈಸ್ ಮಿಡ್ ಎಷ್ಟಿತ್ತು? 3. 3 - 1 2 ಆಗುತ್ತೆ. ಓಕೆ, ಸೊ ಮಕ್ಕಳೇ, ಈ ಆಲ್ಗರಿದಮಲ್ಲಿ ನಾವು ಫಸ್ಟ್ ಎಲಿಮೆಂಟ್ನ ಎಲ್ಲಿ ಕಂಪೇರ್ ಮಾಡಬೇಕು? ಮಿಡಲಿಗೆ ಕಂಪೇರ್ ಮಾಡಬೇಕು. ಮಿಡಲಿಗೆ ಕಂಪೇರ್ ಮಾಡಬೇಕು. ಎಲಿಮೆಂಟ್ ಈಕ್ವಲ್ ಟು ಎ ಆಫ್ ಮಿಡ್ ಆಗಿದ್ದರೆ ಓಕೆ, ಸೊ ನಿಮ್ಮ ಲೊಕೇಶನ್ ಅಂದರೆ ಎಲಿಮೆಂಟ್ನ ಲೊಕೇಶನ್ ಏನಾಗುತ್ತೆ? ಇದು ಮಿಡ್ ಆಗುತ್ತೆ. ಓಕೆ, ನಾವು ಹುಡುಕ್ತಕ್ಕಂಥ ಎಲಿಮೆಂಟು ಎ ಆಫ್ ಮಿಡ್ಗೆ ಸಮವಾಗಿದ್ದರೆ ಲೊಕೇಶನ್ ಎಮ್ ಆಗುತ್ತೆ. ಅಥವಾ ಅಲ್ಲಿ ಇಲ್ಲ ಅಂದ್ಕೊಳುವ. ಓಕೆ, ನಂತರ ನೀವು ಚೆಕ್ ಮಾಡಬೇಕಾಗುತ್ತೆ. ಓಕೆ, ವಾಟ್ ಯು ಆರ್ ಗೋಯಿಂಗ್ ಟು ಚೆಕ್? ಇಫ್ ದ search element is element. Okay, search element is ಎಲಿಮೆಂಟ್. ನಾವು ಹುಡುಕ್ತಕ್ಕಂಥ ಎಲಿಮೆಂಟು ಆ ಮಿಡಲ್ಗಿಂತ ಕಡಿಮೆ ಇದೆಯಾ? ಓಕೆ, ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಸರ್ಚ್ 25. ಆ 25 ಅಂತ ಹೇಳೋದು ಎ ಆಫ್ ಮಿಡಲ್ಗಿಂತ ಕಡಿಮೆ ಇದೆಯಾ?
ಸೊ ಕಡಿಮೆ ಇದ್ದರೆ ನೋಡಿ ಎಲಿಮೆಂಟ್. ಓಕೆ, ಸೊ ನಾವು ಹುಡುಕ್ತಕ್ಕಂಥ ಎಲಿಮೆಂಟು ಎ ಆಫ್ ಮಿಡ್ಗಿಂತ ಕಡಿಮೆ ಇದ್ದರೆ ಯಾವ ಕಡೆ ಶಿಫ್ಟ್ ಆಗ್ತೀರಾ? ಲೆಫ್ಟ್ ಸೈಡ್ ಶಿಫ್ಟ್ ಆಗ್ತೀರಾ. ಇವಾಗ ಏನಾಗುತ್ತೆ? ಎಂಡ್ ಪೊಸಿಷನ್ ಏನಾಗುತ್ತೆ? ಇದು ಮಿಡ್ -1 ಆಗುತ್ತೆ. ದಟ್ ಈಸ್ 2. ಇಲ್ಲಿ 2 ಅಂತ ಹೇಳೋದು ನಿಮ್ಮ ಎಂಡ್ ಪೊಸಿಷನ್. ಇಲ್ಲದೆ ಹೋದರೆ ರೈಟ್ ಸೈಡ್ ಶಿಫ್ಟ್ ಆಗ್ತೀರಾ. ರೈಟ್ ಸೈಡ್ ಶಿಫ್ಟ್ ಆದರೆ ಎಂಡ್ ಅದೇ ಇರುತ್ತೆ, ಬಟ್ ಬಿಗಿನಿಂಗ್ ಇವಾಗ ಯಾವುದು? 4th ಪೊಸಿಷನ್. ಏನದು 4th ಹೇಳಿದ್ರೆ ದಟ್ ಈಸ್ ಮಿಡ್ +1. ಓಕೆ, ಮಿಡ್ +1 ಆಗುತ್ತೆ. ಓಕೆ, ವೆರಿ ಸಿಂಪಲ್. ನೋಡಿ, ನಮಗೆ ಸಿಕ್ಕಿದ ಎಲಿಮೆಂಟ್ ಮಿಡಲ್ ಇದ್ದರೆ ಲೊಕೇಶನ್ ಮಿಡ್ ಆಗುತ್ತೆ. ಅಥವಾ ನಾವು ಹುಡುಕ್ತಕ್ಕಂಥ ಎಲಿಮೆಂಟ್ ಮಿಡಲ್ಗಿಂತ ಕಡಿಮೆ ಇದ್ದರೆ ನೀವು ಲೆಫ್ಟಿಗೆ ಶಿಫ್ಟ್ ಆಗ್ತೀರಾ. ಲೆಫ್ಟಿಗೆ ಶಿಫ್ಟ್ ಆದರೆ ಬಿಗಿನಿಂಗ್ ಚೇಂಜ್ ಆಗಲ್ಲ. ಇವಾಗ ಇಷ್ಟು ಈ 3 ಎಲಿಮೆಂಟಲ್ಲಿ ಎಂಡ್ ಅಂತ ಹೇಳೋದು ಇವಾಗ ನಿಮ್ಮ 35 ಎಲ್ಲಿದೆ? ಪೊಸಿಷನ್ 2. ಅದು ಇವಾಗ ಎಂಡ್. ಆಗ ಎಂಡ್ ಏನು ಬರೀಬೇಕು? ಜನರಲಾಗಿ ನಿಮಗೆ ಪೊಸಿಷನ್ ಸ್ಟಾರ್ಟಿಂಗಲ್ಲಿ ಪೊಸಿಷನ್ 3 ಅಂತ ಹೇಳೋದು ಮಿಡ್ ಆಗಿದ್ದರೆ 3 - 1 ದಟ್ ಈಸ್ 2. ದಟ್ ಈಸ್ m-1 ಏನಾಗುತ್ತೆ? ಇವಾಗ ಎಂಡ್ ಆಗುತ್ತೆ. ಓಕೆ, ಎಂಡ್ ಪೊಸಿಷನ್ m-1 ಆಗುತ್ತೆ. ಇಲ್ಲದೆ ಹೋದರೆ ರೈಟಿಗೆ ಶಿಫ್ಟ್ ಆಗ್ತೀರಾ. ರೈಟಿಗೆ ಶಿಫ್ಟ್ ಆದರೆ ಎಂಡ್ ಅದೇ ಇರುತ್ತೆ, ಬಟ್ ಇವಾಗ ಇಲ್ಲಿ ಬಿಗಿನಿಂಗ್ ಏನಾಗುತ್ತೆ? 3 + 1. ಈಗ 4th ಅಂತ ಹೇಳೋದು ಬಿಗಿನಿಂಗ್, ದಟ್ ಈಸ್ m+1. ಓಕೆ, ಸೊ ಇದು ನಿಮ್ಮ ಜನರಲ್ ಆಲ್ಗರಿದಮ್. ನಾವು ಆಲ್ಗರಿದಮನ್ನು ಇವಾಗ ಗಮನಿಸಿದಾಗ ನೋಡಿ, ಫಸ್ಟ್ ನೀವು ಸೆಟ್ ಮಾಡಬೇಕು ಬಿಗಿನಿಂಗ್ 0. ಓಕೆ, ಎಂಡ್ n-1 ಕೊನೆ ಪೊಸಿಷನ್, ಲೊಕೇಶನ್ -1 ಇರಲಿ. ಓಕೆ, ನಾವು check the middle position. What is the formula? Integer of beginning plus end by 2 ಆಗುತ್ತೆ. ನೀವು ಮಿಡ್ ಕಂಡುಹಿಡಿಯಬೇಕು. ಕಂಡುಹಿಡಿದ ನಂತರ ಚೆಕ್ ಮಾಡಿ, ಇಫ್ ಎಲಿಮೆಂಟ್ ಈಕ್ವಲ್ ಟು ಎ ಆಫ್ ಮಿಡ್ ಆಗಿದ್ರೆ ಸೊ ಲೊಕೇಶನ್ ಏನಾಗುತ್ತೆ? ಸಿಕ್ಕಿದ ಮೇಲೆ ಮುಗೀತು, ಲೊಕೇಶನ್ m ಆಗುತ್ತೆ. ಅಲ್ಲಿ ನೀವು ಹಿಂದಿನ ಆಲ್ಗರಿದಮ್ನಲ್ಲಿ p ಅಂತ ಬರ್ತಿದ್ದೀರಾ. ಎಲಿಮೆಂಟ್ ಈಕ್ವಲ್ ಟು ಎಫ್ ಪಿ ಆಗಿದ್ರೆ ಪಿ ಆಗುತ್ತೆ. ಇಲ್ಲಿ ನಾವು ಮಿಡಲ್ ಕಂಪೇರ್ ಮಾಡೋದು. ಓಕೆ, ಎಲಿಮೆಂಟ್ ಈಕ್ವಲ್ ಟು ಎಫ್ m ಆಗಿದ್ರೆ ಲೊಕೇಶನ್ m ಆಗುತ್ತೆ. ಓಕೆ, ಸಿಕ್ಕಿದ ಮೇಲೆ ಮುಗೀತು. ಎಲ್ಲಿಗೆ ಹೋಗಬೇಕು? ಗೋ ಟು ಸ್ಟೆಪ್ 3, ದಟ್ ಈಸ್ ಫಾರ್ ಔಟ್ಪುಟ್ಗೆ ಹೋಗಬೇಕಾಗುತ್ತೆ. ಓಕೆ, ದಟ್ ಈಸ್ ಸೇಮ್ ಆ್ಯಸ್ ಇನ್ ದ ಲೀನಿಯರ್ ಸರ್ಚ್ ಅಲ್ಗರಿದಮ್. ಓಕೆ, ಅಲ್ಲೇನೈತೆ ನೀವು ಲೀನಿಯರ್ ಸರ್ಚಲ್ಲಿ ಇಫ್ ಲೊಕೇಶನ್ ಗ್ರೇಟರ್ ಈಕ್ವಲ್ ಟು 0 ಆಗಿದ್ರೆ ಪ್ರಿಂಟ್ ಲೊಕೇಶನ್, ಇಲ್ಲದೆ ಹೋದರೆ ಸರ್ಚ್ ಈಸ್ ಅನ್ಸಕ್ಸಸ್ಫುಲ್. ಸೇಮ್ ಆ್ಯಸ್ ಇಟ್ ಈಸ್ ಇನ್ ದ ಲೀನಿಯರ್ ಸರ್ಚ್ ಅಲ್ಗರಿದಮ್. ಲೊಕೇಶನ್ 0 ಅಥವಾ 0 ಜಾಸ್ತಿ ಇದ್ದರೆ ಸಿಕ್ಕಿದೆ ಲೊಕೇಶನಲ್ಲಿ, ಇಲ್ಲದೆ ಹೋದರೆ ನಮ್ಮ ಎಲಿಮೆಂಟ್ ಇಲ್ಲ ಅಲ್ಲಿ. ಇಟ್ ಈಸ್ ನಾಟ್ ದೇರ್ ಇನ್ ದ ಅರೇ. ಓಕೆ, ಅಥವಾ ಆ ಮಿಡಲಲ್ಲಿ ಇಲ್ಲ, ಅವಾಗೇನು ಚೆಕ್ ಮಾಡ್ಬೇಕು ನೀವು? ನೆಕ್ಸ್ಟ್ ಕೇಸಿಗೆ ಹೋಗ್ಬೇಕು. ಇಫ್ ಎಲಿಮೆಂಟ್ ಲೆಸ್ ದೆನ್ ಎ ಆಫ್ ಮಿಡ್ ಆಗಿದ್ದರೆ ಆ ಮಿಡಲ್ ಎಲಿಮೆಂಟ್ಗಿಂತ ಕಡಿಮೆ ಇದ್ದರೆ ಇವಾಗ ಏನಾಗುತ್ತೆ? ಎಂಡ್ ಏನಾಗುತ್ತೆ? ಮಿಡ್ -1 ಆಗುತ್ತೆ. ಇಲ್ಲದೆ ಹೋದರೆ ಬಿಗಿನಿಂಗ್ ಏನಾಗುತ್ತೆ? ಮಿಡ್ +1 ಆಗುತ್ತೆ. ಓಕೆ, ಸೊ ನೀವು ಕರೆಕ್ಟ್ ಆಫ್ ಮಾಡಬೇಕು ಅರೇಯನ್ನು. ನಿಮ್ಮ ಎಲಿಮೆಂಟ್ ಕಡಿಮೆ ಇದ್ದರೆ ಎಂಡ್ ಪೊಸಿಷನ್ ಆಗುತ್ತೆ ಮಿಡ್ -1 ಆಗುತ್ತೆ. ಅಥವಾ ಜಾಸ್ತಿ ಇದ್ದರೆ ಬಿಗಿನಿಂಗ್ ಏನಾಗುತ್ತೆ? ಮಿಡ್ +1 ಆಗುತ್ತೆ. ನೀವು ರೈಟಿಗೆ ಬರ್ತೀರಾ. ಓಕೆ, ಸೊ ದಿಸ್ ಈಸ್ ಹೌ ಅವರ್ ಆಲ್ಗರಿದಮ್ ವರ್ಕ್ಸ್. ಹಾಗಾಗಿ ಅಕಸ್ಮಾತ್ ಕೊನೆಗೆ ಒಂದೇ ಒಂದು ಎಲಿಮೆಂಟ್ ಇದ್ದರೆ ಅದೇ ಬಿಗಿನಿಂಗ್, ಅದೇ ಎಂಡ್, ಅದೇ ಮಿಡ್ ಆಗಿರುತ್ತೆ. ಅಲ್ಲಿ ತನಕ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಅದಕ್ಕೆ ನಾವು ವೈಲ್ ಲೂಪನ್ನು ಸಹ ಸೇರಿಸಬೇಕಾಗುತ್ತೆ. ವೈಲ್ ಲೂಪ್ ಏನು ಕೊಡಬೇಕು ಇಲ್ಲಿ? ಕಂಡೀಷನ್ ವೈಲ್ ಬಿಗಿನಿಂಗ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಂಡ್ ಆಗಿದ್ದರೆ. ಓಕೆ, ಬಿಗಿನಿಂಗ್ ಅಂತ ಹೇಳೋದು 0 ಇದೆ, ಎಂಡ್ ಅಂತ ಹೇಳೋದು 7 ಇದೆ ಅಂದ್ಕೊಳುವ. 0 ಈಸ್ ಲೆಸ್ ದ್ಯಾನ್ 7, ರೈಟ್? ಟ್ರೂ ಆಗಿದ್ರೆ ಅಲ್ಗರಿದಮ್ ವರ್ಕ್ ಆಗುತ್ತೆ. ಅಥವಾ ಇಲ್ಲಿ ಒಂದು 3 ಬರುತ್ತೆ ಅಂದ್ಕೊಳುವ. 3 ಲೆಸ್ ದೆನ್ 7, ದಟ್ ಈಸ್ ಆಲ್ಸೋ ಟ್ರೂ ಆಗಿದ್ರೆ ವರ್ಕ್ ಆಗುತ್ತೆ. ಅಂದರೆ ಬಿಗಿನಿಂಗ್ ಆಲ್ವೇಸ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 7. ಈಗ ಒಂದೇ ಒಂದು ಎಲಿಮೆಂಟ್ ಉಳ್ಕೊಂಡಿದೆ, ಫಾರ್ ಎಕ್ಸಾಂಪಲ್ 3 ಉಳ್ಕೊಂಡಿದೆ ಅಂದ್ಕೊಳುವ. ಓಕೆ, ಪೊಸಿಷನ್ 3 ಉಳ್ಕೊಂಡಿದೆ, ಅದೇ ಬಿಗಿನಿಂಗ್, ಅದೇ ಎಂಡ್. ಸೊ 3 = 3 ಅದು ವರ್ಕ್ ಆಗುತ್ತೆ, ಅಲ್ಲಿ ತನಕ ವರ್ಕ್ ಆಗುತ್ತೆ. ಸೊ
ನಿಮ್ಮ ಒಂದು ಎಲಿಮೆಂಟ್ ಇರೋ ತನಕನೂ ಈ ಒಂದು ಆಲ್ಗರಿದಮ್ ಸರ್ಚ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಬೈನರಿ ಸರ್ಚ್ ಆಲ್ಗರಿದಮ್. ಫಸ್ಟ್ ಸ್ಟೆಪ್ ಏನು ಬರೀಬೇಕು, ಬಿಗಿನಿಂಗ್ 0 ಎಂಡ್ n-1 ಲೊಕೇಶನ್ n-1 ಅಂತ ಬರೀರಿ. ನಂತರ ವೈಲ್ ಕಂಡೀಷನನ್ನು ಕೊಡಿ. ವೈಲ್ ಕಂಡೀಷನ್ ಏನು, ಬಿಗಿನಿಂಗ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಂಡ್ ಆಗಿದ್ದರೆ ನೌ ಫೈಂಡ್ ದ ಮಿಡ್. ಓಕೆ, ಮಿಡಲ್ ಪೊಸಿಷನ್ ಏನು, ಇಂಟಿಜರ್ ಆಫ್ ಬಿಗಿನಿಂಗ್ ಪ್ಲಸ್ ಎಂಡ್ ಬೈ 2 ಆಗುತ್ತೆ. ಓಕೆ, ಇವಾಗ ಕಂಡೀಷನ್ ಕೊಡಿ. ಇಫ್ ಎಲಿಮೆಂಟ್ ಈಕ್ವಲ್ ಟು ಎ ಆಫ್ ಎಮ್ ಆಗಿದ್ದರೆ, ನಾವು ಹುಡುಕ್ತಕ್ಕಂಥ ಎಲಿಮೆಂಟು ಆ ಮಿಡಲ್ ಎಲಿಮೆಂಟಿಗೆ ಸಮವಾಗಿದ್ದರೆ ಲೊಕೇಶನ್ ಏನಾಗುತ್ತೆ, ಮಿಡ್ ಆಗುತ್ತೆ. ಓಕೆ, ಆ ಲೊಕೇಶನ್ ಸಿಕ್ಕಿದ ಮೇಲೆ ಎಲ್ಲಿಗೆ ಹೋಗ್ಬೇಕಂತ ಡೈರೆಕ್ಟಾಗಿ ಔಟ್ಪುಟ್ಟಿಗೆ. ಔಟ್ಪುಟ್ ಎಲ್ಲಿದೆ, ಸ್ಟೆಪ್ 3ಯಲ್ಲಿದೆ. ಸೊ ಇಲ್ಲಿ ಬರುತ್ತೆ ಕಂಟ್ರೋಲ್. ಓಕೆ, ಇಲ್ಲದೆ ಹೋದರೆ ಮತ್ತೆ ಚೆಕ್ ಮಾಡಬೇಕು, ನಾವು ಹುಡುಕ್ತಕ್ಕಂಥ ಎಲಿಮೆಂಟು ಆ ಮಿಡಲ್ಗಿಂತ ಕಡಿಮೆ ಇದೆಯಾ. ಕಡಿಮೆ ಇದ್ದ ಪಕ್ಷ ಏನಾಗುತ್ತೆ, ಎಂಡ್ ಪೊಸಿಷನ್ ಚೇಂಜ್ ಆಗುತ್ತೆ. ಎಂಡ್ ಏನಾಗುತ್ತೆ ಇವಾಗ ಮಿಡ್ -1 ಆಗುತ್ತೆ. ಇಲ್ಲದೆ ಹೋದರೆ ಬಿಗಿನಿಂಗ್ ಏನಾಗುತ್ತೆ, ಮಿಡ್ +1 ಆಗುತ್ತೆ. ಓಕೆ, ಸೊ ಅಲ್ಲಿಗೆ ನೀವು ವೈಲ್ ಲೂಪನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಇಲ್ಲಿ ತನಕ ಬರುತ್ತೆ ವೈಲ್ ಲೂಪ್. ಓಕೆ, ಸೊ ನಂತರ ಗಿವ್ ದ ಔಟ್ಪುಟ್ ದ ಸೇಮ್ ಆ್ಯಸ್ ಇನ್ ದ ಲೀನಿಯರ್ ಸರ್ಚ್ ಅಲ್ಗಾರಿದಮ್. ಏನು ಕೊಡಬೇಕು, ಸ್ಟೆಪ್ 3ಯಲ್ಲಿ ಲೊಕೇಶನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿದ್ದರೆ ಪ್ರಿಂಟ್ ಲೊಕೇಶನ್ ಬರುತ್ತೆ. ಇಲ್ಲದೆ ಹೋದರೆ ಎಲ್ಸ್ ಅಂತ ಬರೀಬೇಕು. ಪ್ರಿಂಟ್ ಸರ್ಚ್ ಈಸ್ ಅನ್ಸಕ್ಸಸ್ಫುಲ್. ಓಕೆ, ಸೊ ಕೊನೆಗೆ ಸ್ಟೆಪ್ 4ಅಲ್ಲಿ ಎಕ್ಸಿಟ್ ಅಂತ ಬರೀರಿ. ಓಕೆ ಸ್ಟೂಡೆಂಟ್ಸ್, ಹೋಪ್ ಯು ಅಂಡರ್ಸ್ಟುಡ್ ದ 2 algorithms. That is, the first one is linear search algorithm. The second one is binary search algorithm. ಬೈನರಿಯಲ್ಲಿ ನಾವೇನು ಮಾಡ್ತೀವಿ, ಇರ್ತಕ್ಕಂಥ ಒಂದು ಅರೇಯನ್ನು ಕರೆಕ್ಟ್ ಆಫ್ ಮಾಡಿ ಆ ಮಿಡಲನ್ನು ಸರ್ಚ್ ಮಾಡ್ತಾ ಹೋಗ್ತೀವಿ. ಓಕೆ, ಕಡಿಮೆ ಇದ್ದರೆ ಲೆಫ್ಟ್ ಶಿಫ್ಟ್ ಬರ್ತೀವಿ, ಆ ಲೆಫ್ಟಲ್ಲಿ ಮತ್ತೆ ಮಿಡಲ್ನ ಕಂಡು ಹಿಡಿತೀವಿ, ಅಲ್ಲಿ ಸರ್ಚ್ ಮಾಡ್ತಾ ಹೋಗ್ತೀವಿ. ಇಲ್ಲದೆ ಹೋದರೆ ರೈಟಿಗೆ ಹೋಗ್ತೀವಿ, ಅಲ್ಲಿ ಮಿಡಲ್ನ ಕಂಡು ಹಿಡಿತೀವಿ, ಅಲ್ಲಿ ಸರ್ಚ್ ಮಾಡ್ತಾ ಹೋಗ್ತೀವಿ. ಈ ರೀತಿ ನಾವು ಆ ಮಿಡಲಿಗೆ ಬಂದು ಸರ್ಚ್ ಕಂಪೇರ್ ಮಾಡ್ತಾ ಹೋಗ್ತೀವಿ. ಎಲ್ಲ ಒಂದು ಕಡೆ ಸಿಕ್ಕಿದರೆ ಲೊಕೇಶನ್ ಚೇಂಜ್ ಆಗುತ್ತೆ. ಇಲ್ಲದೆ ಹೋದರೆ ಸರ್ಚ್ ಈಸ್ ಅನ್ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.